ನನ್ನ ಪ್ರೀತಿಯ ವೀಕ್ಷಕರಿಗೆ ಪ್ರೀತಿಯಿಂದ ಮಾಡುವ ನಮಸ್ಕಾರಗಳು. ಮಹಾಲಕ್ಷ್ಮಿ ಮೋಟಿವೇಶನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ಮುಂದೆ ಹಾಕೋ ವಿಡಿಯೋ ನೋಡಲು ಸಹಾಯ ಆಗುತ್ತದೆ. ಭಗವಾನ್ ಗೌತಮ್ ಬುದ್ಧರು ಹೇಳುವ ಹಾಗೆ, ನೀನು ಒಂಟಿಯಾಗಿದ್ದರೆ ನಿನ್ನಷ್ಟು ಅದೃಷ್ಟವಂತನೇ ಯಾರೂ ಇಲ್ಲ. ಯಾಕೆಂದರೆ ಯಾರ ಸಹವಾಸನೂ ಇರಲ್ಲ, ಯಾವ ನೋವೂ ಇರಲ್ಲ. ನೀನು ಒಂಟಿಯಾದಷ್ಟು ನೋಯಿಸಿದವರ ನೆನಪಾಗುತ್ತದೆ, ನಿನ್ನನ್ನು ಬಿಟ್ಟು ಹೋದವರ ನೆನಪಾಗುತ್ತೆ. ಆದರೆ ಅದೆಲ್ಲವನ್ನು ಮೀರಿ ನಿಲ್ಲಬೇಕು, ಗೆಲ್ಲಬೇಕು ಅನ್ನೋ ಛಲ ಕೂಡ ಬಂದೇ ಬರುತ್ತೆ. ನೀನು ಎಲ್ಲರನ್ನೂ ಮೀರಿ ನಿಲ್ಲಬೇಕು. ಗೆಲುವನ್ನು ಸಾಧಿಸುತ್ತಾ ಟೀಕಿಸುವವರ ಎದೆಯನ್ನು ನಡುಗುವಂತೆ ಮಾಡಬೇಕು. ನಿಧಾನವಾಗಿ ಗೆದ್ದರೂ ಪರವಾಗಿಲ್ಲ, ಆದರೆ ನಿನ್ನ ಗೆಲುವು ಯಾವತ್ತಿದ್ರೂ ನಿಯತ್ತಾಗಿರಬೇಕು. ಆತ್ಮಬಲ ಎಂಬ ಅಸ್ತ್ರ ನಿನ್ನ ಕೈಯಲ್ಲಿದ್ದರೆ ಅವಕಾಶವೇ ನಿನ್ನ ಕೈಯಲ್ಲಿರುತ್ತದೆ. ನಿನಗೆ ಸಿಕ್ಕಿರುವ ಈ ಬದುಕು ನೀನು ಬದುಕುವುದಕ್ಕೆ ಹೊರತು ಇತರರನ್ನು ಮೆಚ್ಚಿಸುವುದಕ್ಕಲ್ಲ. ನೀನು ಎಲ್ಲರ ದುಃಖದಲ್ಲಿ ಪಾಲುದಾರನಾಗು, ಆದರೆ ನಿನ್ನ ದುಃಖಕ್ಕೆ ನೀನೇ ಸಾಹುಕಾರನಾಗು. ನನ್ನವರು ಎಂದು ಬೀಗಬೇಡ. ನನ್ನವರು ಅಂತ ಹೇಳಿದವರೇ ತನ್ನ ಮನೆಗೆ ಬೆಂಕಿ ಹಚ್ಚಿಕೊಂಡಿರುವುದನ್ನು ನಾವು ಕಣ್ಣಾರೆ ನೋಡಿದ್ದೇವೆ. ನಡೆಯುವ ದಾರಿಯಲ್ಲಿ ಎಚ್ಚರವಿರಲಿ. ಯಾರಿಗೂ ಯಾರೂ ಇಲ್ಲ, ನಮಗೆ ನಾವೇ ಎಲ್ಲ. ಕೋಟಿ ಕೊಟ್ಟು ಖರೀದಿಸಿದ ಜಾಗ ಶಾಶ್ವತ ಅಲ್ಲ, ಆದರೆ ಜೀವ ಕೊಟ್ಟು ಖರೀದಿಸುವ 6 ಅಡಿ 3 ಅಡಿ ಜಾಗ ಶಾಶ್ವತ. ಜೀವನದಲ್ಲಿ ಅವನಿಗೋಸ್ಕರ ಬದುಕ್ತೀನಿ, ಇವನಿಗೋಸ್ಕರ ಬದುಕ್ತೀನಿ ಅಂತ ಹುಚ್ಚು ಮಾತನಾಡಬೇಡ. ನಿನ್ನನ್ನು ನೀನು ನಂಬು. ನಿನ್ನನ್ನು ನಂಬಿರುವ ನಿನ್ನ ತಂದೆ ತಾಯಿಗೋಸ್ಕರ ಬದುಕು. ಅದೇ ನಿಜವಾದ ಬದುಕು, ಅದೇ ಸಾರ್ಥಕತೆಯ ಬದುಕು.